ದಂಗಲ್ ವಿಶೇಷ ಕಾರ್ಯಕ್ರಮದಲ್ಲಿ ಡಿಸೆಂಬರ್ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅರೆ ಡಿಸೆಂಬರ್ ತಿಂಗಳಲ್ಲಿ ಏನ್ರಿ ವಿಶೇಷತೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ವಿಶೇಷತೆ ಅಲ್ಲ, ಬಹುತೇಕರು ಆತಂಕ ಭಯ ಪಡೋ ಪರಿಸ್ಥಿತಿ ಎದುರಾಗುತ್ತಂತೆ ಈ ತಿಂಗಳಲ್ಲಿ. ಅರೆ ಭಯ ಪಡಿಸ್ತಾ ಇದ್ದೀವಾ ಈ ಕಾರ್ಯಕ್ರಮದಲ್ಲಿ ಅಂತ ಒಂದ್ಸಗೆ ನೀವು ಪ್ರಶ್ನೆ ಮಾಡಿದ್ರೆ ಭಯ ಬೀಳಿಸ್ತಿಲ್ಲ, ಬದಲಾಗಿ ವಾಸ್ತವದ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದೀವಿ. ಆಗಿರುವ ಬೆಳವಣಿಗೆಗಳನ್ನ ಉದಾಹರಣೆಯಾಗಿ ಇಟ್ಕೊಂಡು ಮಾತಾಡ್ತಾ ಇದೀವಿ. ಯಾಕೆ ಡಿಸೆಂಬರ್ ತಿಂಗಳು ಅಂದ್ರೆ ಭಯ ಆತಂಕ ಶುರುವಾಗ್ತಾ ಇದೆ ಅಂದ್ರೆ, ಇದೇ ವರ್ಷಾಂತ್ಯ ಡಿಸೆಂಬರ್ನಲ್ಲಿ, ಇದೇ ವರ್ಷ ಅಂತ ತಗೊಳ್ಬೇಡಿ, ಪ್ರತಿ ವರ್ಷ ಕೂಡ ಡಿಸೆಂಬರ್ ಬಂದಾಗ್ಲೂ ಕೂಡ ಹಲವು ಗಣ್ಯಾತಿ ಗಣ್ಯರು ಇದೇ ತಿಂಗಳಲ್ಲಿ ಸಾವನ್ನಪ್ಪಿರುವ ಉದಾಹರಣೆಗಳು ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ಸಾಲು ಸಾಲು ಗಣ್ಯರ ಸಾವುಗಳು ಡಿಸೆಂಬರ್ನಲ್ಲೇ ಆಗೋದಕ್ಕೆ ಕಾರಣ ಏನು? ನಂಬರ್ ಕಾರಣನಾ, ಜ್ಯೋತಿಷ್ಯ ಕಾರಣನಾ, ಅಥವಾ ಈ ವೆದರ್ ಕಾರಣ ಆಗುತ್ತಾ? ಅತಿ ಹೆಚ್ಚಿನ ಸಾವುಗಳು ಡಿಸೆಂಬರ್ ತಿಂಗಳಲ್ಲೇ ಆಗ್ತಾ ಇರೋದಕ್ಕೆ ಪ್ರಮುಖ ಕಾರಣ ಏನು? ಇಂಥ ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅರೆ ಯಾರು ಈ ಡಿಸೆಂಬರ್ ಅಲ್ಲಿ ಸತ್ತಿದ್ದು, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಲಿಸ್ಟೇ ಸಿಗ್ತಾ ಹೋಗುತ್ತೆ. ಪ್ರಮುಖವಾಗಿ ಒಂದು 4-5 ಜನ ಗಣ್ಯರ ಹೆಸರನ್ನ ಕೂಡ ಆರಂಭದಲ್ಲೇ ಹೇಳ್ಬಿಡ್ತೀನಿ. ಸರ್ದಾರ್ ಪಟೇಲ್ ಅವರು ಕೂಡ ವಿಧಿವಶರಾಗಿದ್ದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಧನ ಆಗಿದ್ದು ಕೂಡ ಡಿಸೆಂಬರ್ನಲ್ಲೇ, ವಿಕ್ರಮ್ ಸಾರಾಭಾಯ್ ಅವರು ನಿಧನ ಹೊಂದಿದ್ದು ಕೂಡ ಡಿಸೆಂಬರ್ನಲ್ಲೇ, ಸಂಗೀತಗಾರ್ತಿ MS ಸುಬ್ಬಲಕ್ಷ್ಮಿ ಅವರು ನಿಧನ ಆಗಿದ್ದು ಕೂಡ ಡಿಸೆಂಬರ್ನಲ್ಲೇ, ಈಗೀಗ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶ ಆಗಿದ್ದು ಕೂಡ ಇದೇ ಡಿಸೆಂಬರ್ನಲ್ಲಿ. ಹಾಗಾಗಿ ಡಿಸೆಂಬರ್ನಲ್ಲಿ ಗಣ್ಯಾತಿ ಗಣ್ಯರ ಸಾವಾಗ್ತಾ ಇರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ಡೇಂಜರ್ ಡಿಸೆಂಬರ್. ಈ ಡೇಂಜರ್ ಡಿಸೆಂಬರ್ ಬಗ್ಗೆ ಆತಂಕ ಭಯ ಬೇಡ, ಬದಲಾಗಿ ವಾಸ್ತವ ಪರಿಸ್ಥಿತಿಯ ಅವಲೋಕನ ಮಾಡಬೇಕಾಗುತ್ತೆ. ಕೆಲವರು ಜ್ಯೋತಿಷ್ಯ ನಂಬ್ತಾರೆ, ಕೆಲವರು ತಿಂಗಳೇ ಸರಿ ಇಲ್ವಾ, ಈ ದಿನಾಂಕ ಸರಿ ಇಲ್ವಾ, ಈ ದಿನಾಂಕ ಡೇಂಜರ್ ಆಗ್ಬಿಡುತ್ತಾ, ಆ ಕಾರಣಕ್ಕೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುತ್ತಾ? ಇಲ್ಲ ಬಿಡ್ರಿ, ಇದನ್ನೆಲ್ಲ ಪಕ್ಕಕ್ಕಿಡಿ. ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚಿನ ಚಳಿ ಇರುತ್ತೆ, ಚಳಿಯಿಂದ ವಿಪರೀತ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ, ಅದರಿಂದ ಸಾವನ್ನಪ್ಪಿರಬಹುದು, ಅದು ಸಹಜ ಅಲ್ವಾ, ಅದರಲ್ಲೇನು ಯೋಚನೆ ಮಾಡುವಂತಹ ವಿಚಾರಗಳೇ ಇಲ್ಲ ಅಂತ ಬಹುತೇಕರು ಹೇಳಬಹುದು. ಆದ್ರೆ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ. ಪ್ರತಿ ಡಿಸೆಂಬರ್ ತಿಂಗಳಲ್ಲೇ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದಕ್ಕೆ ಕಾರಣ ಏನು? ಸಾವಿಗೂ ಡಿಸೆಂಬರ್ ತಿಂಗಳಿಗೂ ಇರುವ ನಂಟೇನು? ಅನಾಹುತ ತಪ್ಪಲ್ಲ, ನೈಸರ್ಗಿಕ ವಿಕೋಪ ನಿಲ್ಲಲ್ಲ, ಯಾಕೆ ಅನ್ನೋದು ಪ್ರಶ್ನೆ. ಚಳಿಗಾಲದ ಎಫೆಕ್ಟಾ, ಸಂಖ್ಯೆ ಕಾರಣನಾ, ಜ್ಯೋತಿಷ್ಯ ಕಂಟಕನ? ಚಳಿಗಾಲದಲ್ಲೇ ಆರೋಗ್ಯ ಸಮಸ್ಯೆ ಕಾಡೋದು ಯಾಕೆ? ವಿಪರೀತ ಆರೋಗ್ಯ ಸಮಸ್ಯೆ ಯಾರನ್ನೇ ಕೇಳಿ, ಅಯ್ಯೋ ಮಂಡಿ ನೋವಿದೆ, ಕಾಲ್ ನೋವಿದೆ, ಕೈ ನೋವಿದೆ, ವಿಪರೀತ ಸಮಸ್ಯೆಗಳು ಎದುರಾಗ್ತಾ ಇದೆ ಚಳಿಯಿಂದ ಅಂತ ಹೇಳೋರ ಸಂಖ್ಯೆ ಜಾಸ್ತಿ ಅಲ್ವಾ? ಅಲ್ಲಿ ಇಲ್ಲಿ ಯಾಕೆ ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಮನೆಯಲ್ಲಿ ಪ್ರಶ್ನೆ ಮಾಡಿ ನೋಡಿ. ಸಾಕಷ್ಟು ಜನರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇರುತ್ತೆ ಇದೇ ಡಿಸೆಂಬರ್ ತಿಂಗಳಲ್ಲಿ. ಮೋಸ್ಟ್ಲಿ ಈ ಬಾರಿ ಸ್ವಲ್ಪ ಜಾಸ್ತಿಯಾಗಿ ಆರೋಗ್ಯ ಸಮಸ್ಯೆ ನೋಡೋದಕ್ಕೆ ಸಿಗ್ತಾ ಇದೆ, ಯಾಕಂದ್ರೆ ವಿಪರೀತ ಚಳಿ ಇದೆ ಪ್ರತಿ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ. ಹಂಗಾಗಿ ಗಣ್ಯರ ಸಾವು ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗುತ್ತೆ. ಸಾಮಾನ್ಯರಿಗೆ ಆರೋಗ್ಯ ಸಮಸ್ಯೆ ಕಾಡೋದು ಕೂಡ ಡಿಸೆಂಬರ್ ತಿಂಗಳಲ್ಲೇ. ಏನಾದ್ರೂ ನೈಸರ್ಗಿಕ ವಿಕೋಪಗಳು ಸಂಭವಿಸುತ್ತೆ ಅಂದ್ರೆ ಅದು ಡಿಸೆಂಬರ್ ತಿಂಗಳಲ್ಲೇ. ಈ ಕರೋನಾ ಅಂತ ಮಹಾಮಾರಿಗಳು ಕೂಡ ಎಂಟ್ರಿ ಆಗಿದ್ದು ಜಗತ್ತಿಗೆ ಇದೇ ಡಿಸೆಂಬರ್ನಲ್ಲೇ. ಯಾಕೆ ಅನ್ನೋದು ಸತತವಾಗಿ ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಹಂಗಾಗಿ ಆತಂಕ ಬೇಡ, ಭಯ ಬೇಡ. ನಿಮ್ಮನ್ನ ಭಯ ಪಡಿಸೋ ಉದ್ದೇಶ ಅಂತೂ ಗ್ಯಾರಂಟಿ ನ್ಯೂಸ್ಗೆ ಇಲ್ಲ, ಬದಲಾಗಿ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸುವಂತ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಡಿಸೆಂಬರ್ ತಿಂಗಳು ಬಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಸೊ 3 ಆಯಾಮದಲ್ಲೂ ಕೂಡ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, ಈ ನಂಬರ್ ಏನಾದ್ರೂ ಕಾರಣ ಆಗುತ್ತಾ ಅಂತ ಪ್ರಶ್ನೆ ಮಾಡಬಹುದು ಕೆಲವರು. ಇನ್ನು ಕೆಲವರು ಜ್ಯೋತಿಷ್ಯವನ್ನ ನಂಬೋರು, ಏನಾದ್ರೂ ಗಂಡಾಂತ ಇರಬಹುದಾ, ಆ ಪ್ರಶ್ನೆಗಳು ಬರುತ್ತೆ. ಇನ್ನ ವೈದ್ಯಕೀಯ ಲೋಕದಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಹೋದ್ರೆ, ಇಲ್ಲಾರಿ ವಿಪರೀತ ಚಳಿ, ಇದರಿಂದ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗಿ ಸಾವನ್ನಪ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಅನ್ನುವಂತಹ ವಿಚಾರಗಳು ಬರುತ್ತೆ. ಹಾಗಾಗಿ 3 ಆಯಾಮದಲ್ಲಿ ಇವತ್ತು ಚರ್ಚೆ ಮಾಡಬೇಕು ಅಂದ್ರೆ 3 ಆಯಾಮದಲ್ಲಿ ಇರುವಂತಹ ಎಕ್ಸ್ಪರ್ಟ್ಸ್ ನಮ್ಮ ಜೊತೆಗೆ ಇರಬೇಕಲ್ಲ. ಈಗ ಒಬ್ರು ಎಕ್ಸ್ಪರ್ಟ್ ನಮ್ಮ ಜೊತೆಗಿದ್ದಾರೆ, ದಿನೇಶ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಿಮ್ಗೆಲ್ಲ ಚಿರಪರಿಚಿತ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಮೊದಲ ನನ್ನ ನೇರ ಪ್ರಶ್ನೆ, ದಿನೇಶ್ ಅವ್ರ ಪ್ರಕಾರ ಹಂಗಾದ್ರೆ ಡಿಸೆಂಬರ್ ತಿಂಗಳು ಗಂಡಾಂತರ ಯಾಕೆ ಸಾವನ್ನಪ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಅಂತ ನಿಮ್ಮ ಅಭಿಪ್ರಾಯ ಏನು? ಮೊದಲು ಜ್ಯೋತಿಷ್ಯದ ವಿಚಾರ ನಾವು ಮಾತಾಡಬೇಕು ಅಂದ್ರೆ, ಜ್ಯೋತಿಷ್ಯ ನಾವು ಪ್ರಕೃತಿ ಮುಖಾಂತರನೇ ನಾವು ಮಾತಾಡೋದು. ನಾವು ಜೂನ್ ಮಂತ್ ತಗೊಳ್ಳೋಣ, ಮೇ ಜೂನಲ್ಲಿ ಇದೇ ಸೂರ್ಯ ಮಿಥುನ ರಾಶಿಲಿರುತ್ತೆ. ಅಂದರೆ ಆಷಾಢ ಅಂತ ನಾವಲ್ಲ ಆ ಟೈಮಲ್ಲಿ ಕರಿತೀವಿ, ಗಾಳಿ ಜಾಸ್ತಿ. ಆ ಗಾಳಿ ಜಾಸ್ತಿ ಸಂದರ್ಭದಲ್ಲಿ ಬುಧನ ಒಂದು ಸ್ಥಾನವಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಒಂದು ಎಫೆಕ್ಟು. ಆ ಟೈಮಲ್ಲೂ ಕೂಡ ಗಾಳಿ ಜಾಸ್ತಿ ಇರುತ್ತೆ, ಅದಕ್ಕೆ ಜೂನು ಒಂದು ಫೇಟಲ್ ಅಂತ ಕರೀತಾರೆ.
ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಗೂಗಲಲ್ಲೂ, ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಎಲ್ಲ ಆಗೋದು ಜೂನ್ ಬಿಟ್ಟರೆ ನೆಕ್ಸ್ಟ್ ಡಿಸೆಂಬರ್. ಕರೆಕ್ಟ್. ಸೇಮ್ ಸೂರ್ಯ ಅದೇ ಥರ ಮುಂದೆ ಬರ್ತಾ 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 ಧನುರ್ ರಾಶಿಗೆ ಎಂಟರ್ ಆಗ್ತಾನೆ ಈ ಡಿಸೆಂಬರಲ್ಲಿ. ಧನುರ್ ರಾಶಿ ಅಂತಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜನಗಳಿಗೆ ಒಂದು ವಿಚಾರ ಹೇಳಬೇಕು ಅಂತಂದರೆ, ನಮ್ಮ ಭೂಮಿಯ ಡೈರೆಕ್ಷನ್ನು ಸೂರ್ಯನಿಗೆ ನಮ್ಮ ಬ್ಲ್ಯಾಕ್ ಹೋಲ್ ಡೈರೆಕ್ಷನಲ್ಲಿರುತ್ತೆ. ಅಂದರೆ ಬ್ರಹ್ಮಾಂಡದ ಮಧ್ಯಭಾಗ, ಏನು ನಾವು ಏನು ಹೇಳ್ತೀವಿ ಕಕ್ಷೆ ಅಂತ ಹೇಳ್ತೀವಿ ಅಲ್ಲಿ ಮಧ್ಯದಲ್ಲಿ, ಆ ಕಕ್ಷೆಯಲ್ಲಿ ಫೋರ್ಸಸ್ ಜಾಸ್ತಿ ಇರುತ್ತೆ ಡಿಸೆಂಬರ್ ಮಂತಲ್ಲಿ. ಅಲ್ಲೇ ನಮ್ಮ ಮೂಲಾ ನಕ್ಷತ್ರ ಅಂತ ಹೇಳೋದು. ಈಗ ಸೂರ್ಯ ಕೂತಿರ್ತಕ್ಕಂಥ ಜಾಗದ ಡೈರೆಕ್ಷನ್ನು ನಾವು ಭೂಮಿಯಿಂದ ಸೂರ್ಯನ ದಿನ ನೋಡ್ತೀವಲ್ಲ, ಇನ್ನು ಸ್ವಲ್ಪ ಮುಂದೆ ನೋಡಿದ್ರೇ ನಮ್ಮ ಬ್ರಹ್ಮಾಂಡದ ಮಧ್ಯಭಾಗ, ಬ್ಲ್ಯಾಕ್ ಹೋಲ್ ಅಂತ ನಾವು ಕರಿತೀವಿ. ಸೊ ಎನರ್ಜಿ ಫೋರ್ಸಸ್ಸು ಪ್ರತಿ ವರ್ಷ ಡಿಸೆಂಬರಲ್ಲಿ ಹೈಯೆಸ್ಟ್ ಇರುತ್ತೆ, ಹೈಯೆಸ್ಟ್ ಫೋರ್ಸಸ್ ಇರುತ್ತೆ ಒಂದು. ಹಾಗೆ ಪಂಚಭೂತಗಳು ಅಂತ ನಾವು ಕರಿತೀವಿ. ಪಂಚಭೂತಗಳಲ್ಲಿ ಭಾಳ ವಿಶೇಷ ಏನು ಅಂತಂದರೆ, ಇಲ್ಲಿ ನಮ್ಮ ಪಂಚಭೂತಗಳಲ್ಲಿ ಅನೇಕ ರಾಶಿಗಳಿಗೆ ಒಂದು ಎಲಿಮೆಂಟ್ಸ್ ಅಂತ ನಾವು ಕೊಟ್ಟಿದ್ದೀವಿ. ಆ ಪಂಚಭೂತಗಳಲ್ಲಿ ಧನುರ್ ರಾಶಿ ಬಂದ್ಬಿಟ್ಟು ಅಗ್ನಿತತ್ವ ಅಂತ ಕರಿತೀವಿ. ಯಾಕೆ ಅಗ್ನಿತತ್ವ ಅಂತಂದರೆ, ನಾವೆಲ್ಲ ಬಿಗ್ ಬ್ಯಾಂಗ್ ಥಿಯರಿನ ನಾವೆಲ್ಲ ಗೊತ್ತಿದೆ. ಬಿಗ್ ಬ್ಯಾಂಗ್ ಥಿಯರಿಲಿ ಏನಾಗಿದೆ ಅಂತಂದರೆ, ಭಾಳ ಎಷ್ಟೋ ವರ್ಷಗಳ ಹಿಂದೆ ಆ ಮಧ್ಯಭಾಗದಲ್ಲಿ ಸ್ಫೋಟ ಆಗಿ ಬಂದು ಎಲ್ಲ ಕಡೆ ಈ ಬೆಂಕಿಯ ಜ್ವಾಲೆಗಳು, ಬೆಂಕಿಯ ಉಂಡೆಗಳು ಬಿದ್ದಿರ್ತಕ್ಕಂಥದ್ದು. ಈಗ ಬಿದ್ದಿರ್ತಕ್ಕಂಥ ಬೆಂಕಿಯ ಉಂಡೆ ನಾವು ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ನೋಡ್ತಾ ಇರ್ತಕ್ಕಂಥ ಬೆಂಕಿಯ ಉಂಡೆ ಆ ಟೈಮಲ್ಲಿ ಆ ಭಾಗದಿಂದ ಆಗಿದೆ. ಅದೇ ಡೈರೆಕ್ಷನಲ್ಲಿ ಹೋಗಿ ಇವಾಗ ಸೂರ್ಯ ಆ ಒಂದು ಡೈರೆಕ್ಷನ್ ಇದೆ, ಅಂದರೆ ಧನುರ್ ರಾಶಿ ಡೈರೆಕ್ಷನ್ ಇದೆ. ಅದಕ್ಕೆ ಧನುರ್ ರಾಶಿಯಲ್ಲಿ ಈಗ ಭೂಮಿ ಆಪೋಸಿಟ್ ಡೈರೆಕ್ಷನ್ ಇದೆ. ಸೊ ಸೆಂಟ್ರಿಫಿಗಲ್ ಫೋರ್ಸ್ ಅಂತ ನಾವು ಕರಿತೀವಲ್ಲ, ಆ ಟೈಮಲ್ಲಿ ಜಾಸ್ತಿ ಇರೋದ್ರಿಂದ ಮಾನಸಿಕವಾಗಿ ಜನಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ, ಒಂದು ಇಗ್ನೋರೆನ್ಸ್ ಅಂತ ನಾವು ಕರಿತೀವಿ. ನಾವು ಡ್ರೈವಿಂಗ್ ಮಾಡಬೇಕಾದ್ರೆ ನಮ್ಮ ಕಾನ್ಸಂಟ್ರೇಷನ್ ರೋಡಲ್ಲಿರಬೇಕು. ನಾವು ಯಾರ ಜೊತೆನೋ ಮಾತಾಡಿಕೊಂಡು ಕಿವಿಗೆ ಏನೋ ಒಂದು ಹಾಕ್ಕೊಂಡು ನಾವು ಅವ್ರದ್ದು ಆಲೋಚನೆ ಮಾಡಿದ್ರೆ ಡಿಸ್ಟ್ರಾಕ್ಷನ್ ಆದಾಗಲೇ 90% ಆಕ್ಸಿಡೆಂಟ್ ಆಗಿರೋದು. ಡಿಸ್ಟ್ರಾಕ್ಷನ್ ಅಂತ ಕರಿತೀವಿ. ಇದನ್ನು ನಾವು ಸೈನ್ಸಲ್ಲಿ ಮತ್ತು ಅಸ್ಟ್ರಾಲಜಿನ ಎರಡೂ ಮಿಕ್ಸ್ ಮಾಡಬೇಕಾದ್ರೆ ಡಿಸಾಸ್ಟರ್ ಅಂತ ಕರಿತೀವಿ. ಈ ಡಿಸಾಸ್ಟರ್ ಅಂತಂದರೆ ಡಿಸ್ ಅಂತ ಒಂದು ಸಪ್ರೇಟ್ ಮಾಡಿ, ಆಸ್ಟರ್ ಅಂತ ಒಂದು ಸಪ್ರೇಟ್ ಮಾಡಿ, ಅಲ್ಲೆರಡೂ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಅಂತಲೇ ಬರುತ್ತೆ.